ನಮಸ್ತೆ ಅಕ್ಕ. ನಮಸ್ತೆ. ನಿಮ್ಮ ಹೆಸರು? ನನ್ನ ಹೆಸರು ಸೌಮ್ಯ. ಓಕೆ. ನಮ್ಮದು ಚಿಕ್ಕನಾಯಕನಹಳ್ಳಿ ತಾಲೂಕು ಹೊನ್ನೆಬಾಗಿ ಊರು ನಮ್ಮದು. ನಾವು ಯೂಶಲಿ ಬೆಳೆಯೋದು ರಾಗಿ ಮತ್ತು ಅಡಿಕೆ, ತೆಂಗು ಇದು ಬೆಳೆದಿರೋದ್ರಿಂದ. ಆಮೇಲೆ ಒಂದಿಷ್ಟು ಮಾವಿನ ಮರ ಇದೆ ಮತ್ತು ಅಮಟೆಕಾಯಿ ಗಿಡ ಇದೆ. ಸೊ ಹಂಗಾಗಿ ಅದ್ರ ಪಿಕ್ಕಲ್ಸ್ ಮಾಡಿದ್ದೀವಿ. ಓಕೆ. ರಾಗಿ ಬೆಳೆದಿರೋ ಹಪ್ಪಳ ಮತ್ತು ಇದು ರಾಗಿ ಕೀಲ್ಸ್ ಅಂತ ಹೇಳ್ತೀವಿ. ಓಕೆ. ರಾಗಿ ಕೀಲ್ಸ್ ಅಂತ ನಮ್ಮ ಸೈಡ್ ಹೇಳ್ತಾರೆ. ಅವರು ರಾಗಿ ಹಾಲ್ಬಾಯ್ ಅಂತಾರೆ, ರಾಗಿ ಮಣಿ ಅಂತಾರೆ. ಬರೀ ಹಸಿ ಇದು ಬರೀ ರಾಗಿಲೇನೋ ಮಾಲ್ಟ್ ಈ ಥರ ಎಲ್ಲ ಗೊತ್ತಿರುತ್ತೆ, ಅಂಬ್ಲಿ ಗಂಜಿ ಅಂತ. ಬಟ್ ರಾಗಿ ಹಾಲು ಅಂದರೆ ರಾಗಿನೇ ಓವರ್ ನೈಟ್ ಸೋಕ್ ಮಾಡಿ ಅದನ್ನ ರುಬ್ಬಿಟ್ಟು ಅದು ಹಾಲನ್ನ ಎಕ್ಸ್ಟ್ರಾಕ್ಟ್ ಮಾಡಿ ಮಾಡೋದು. ಅದು ವಿತೌಟ್ ಬಾಯ್ಲ್. ಕ್ಯಾಲ್ಸಿಯಂ ರಿಚ್ ಇರುತ್ತೆ ಮತ್ತು ಐರನ್ ಕೂಡ ರಿಚ್ ಇರುತ್ತೆ ನಿಮಗೆ. ಅದು ಬಿಟ್ಟರೆ ನೆಕ್ಸ್ಟ್ ಈಗ ಅಡಿಕೆ ಬೆಳಿತೀವಲ್ಲ, ಹಾಗಾಗಿ ಇದು ಮಸಾಲೆ ಅಡಿಕೆ ಅಂತ ಯೂಶಲಿ ಬಾಣಂತಿಗೆ ಕೊಡ್ತಾ ಇದ್ರು. ಆಲ್ಮೋಸ್ಟ್ ಅದಕ್ಕೆ ಸ್ವಲ್ಪ ಆಲ್ಟರ್ ಮಾಡಿ ಒಂದು 18 ಥರ ಹರ್ಬ್ಸ್ ಹಾಕಿದ್ದೀವಿ. 18 ಥರ ಹರ್ಬ್ಸ್ ಅಂತಂದರೆ ನಿಮಗೆ ಜಾಯ್ಕಾಯಿ, ಬಜೆ, ಏಲಕ್ಕಿ, ಸೋಂಪು, ಗಸಗಸೆ, ಕೊಬ್ಬರಿ, ಆಮೇಲೆ ಅದಕ್ಕೆ ಸ್ವಲ್ಪ ಬೆಲ್ಲ ಹಾಕಿರ್ತೀವಿ, ಮತ್ತು ಖರ್ಜೂರದ ಪುಡಿ, ಉತ್ತುತ್ತಿ ಪುಡಿ ಹಾಕಿರ್ತೀವಿ, ಮತ್ತು ಆಮ್ಚೂರ್ ಪುಡಿ ಕೂಡ ಮಾಡಿದ್ದೀವಿ. ಯೂಶಲಿ ಎಲ್ಲ ರೋಸ್ ಪೆಟಲ್ಸ್ ಹಾಕ್ತಾರೆ, ಅದ್ರ ಬದಲು ನಾನು ದಾಸವಾಳ ದಳ ಹಾಕಿದ್ದೀನಿ. ಆಮೇಲೆ ಇದೆಲ್ಲ ತುಪ್ಪದಲ್ಲೇ ರೋಸ್ಟ್ ಮಾಡಿರೋದು ಅಡಿಕೆ ಮತ್ತು ವಿಳೆದೆಲೆ ಎಲ್ಲ. ಇದು ಆಮ್ಚೂರ್ ಪುಡಿ ಅಂದರೆ ಇನ್ಸ್ಟೆಂಟ್ ಆಫ್ ಲೈಕ್ ಚಾಟ್ ಮಸಾಲ ಬದಲು ನಾವು ನ್ಯಾಚುರಲ್ ಆಗಿ ಸಿಗುತ್ತೆ. ಬ್ಯಾಂಕ್ ಡ್ರೈ ಮಾಡಿದ್ರೆ ಲೈಕ್ ನಿಮಗೆ ಆಮ್ಚೂರ್ ಥರನೇ ಟೇಸ್ಟ್ ಬರುತ್ತೆ. ಇದರಲ್ಲೂ ಕೂಡ ವೈಟಮಿನ್ ಸಿ ಇರುತ್ತೆ ಮಾವಿನಕಾಯಲ್ಲಿ. ಅದನ್ನ ನಾವು ಆಲ್ಟರ್ನೇಟ್ ಆಗಿ ಆಮ್ಲ ಆಮೇಲೆ ಲೆಮನ್ ಬದಲು ಯೂಸ್ ಮಾಡ್ಬೋದು, ಆರೆಂಜ್ ಬದಲು. ಓಕೆ. ಈಗ ಮನೇಲೇ ರೆಡಿ ಮಾಡ್ಕೊಂಡು ತಂದಿರೋದು ಇದು ನೀವೆಲ್ಲ? ಮನೇಲೆ ಅಂದ್ರೆ ಈಗ ರಾಗಿ ಅಲ್ವಾ, ರಾಗಿ ಅಂದ್ರೆ ಏನೋ ಬರೀ ಮುದ್ದೆ ಒಂದೇ ಗೊತ್ತು, ಬಿಟ್ರೆ ಗಂಜಿ. ಸೊ ಹಂಗಾಗಿ ಅದಕ್ಕೆ ಹಪ್ಪಳ, ಅದೊಂದು ಸ್ವೀಟ್ ಮಾಡ್ತೀವಿ. ಇದು ಬೇಸಿಗೆ ತುಂಬಾ ತಂಪು, ಆಮೇಲೆ ಬಾಡಿ ಹೀಟ್ ಆಗಿರೋ ಕೂಡ ತಗೋಬಹುದು. ಆಮೇಲೆ ಮಾಲ್ಟ್ ಪೌಡರ್ ಅಂದ್ರೆ 6 ತಿಂಗಳು ಮಗುವಿಂದ ಆಲ್ಮೋಸ್ಟ್ ಎಲ್ಲ ಏಜ್ ಗ್ರೂಪ್ ಅವರು ತಗೋಬಹುದು. ಮೇಲ್ಗಡೆ ಒಟ್ಟು ತೆಗಿಯೋದ್ರಿಂದ ನಿಮಗೆ ಡೈಜೆಷನ್ ಪ್ರಾಬ್ಲಮ್ ತರ ಏನೂ ಆಗಲ್ಲ. ಮತ್ತೆ ಹಪ್ಪಳಗಳಿದೆ, ಅದೇ ಅಮಟೆಕಾಯಿ, ಇದೆಲ್ಲ ಆಲ್ಮೋಸ್ಟ್ ರಾಗಿ ಉಪ ಉತ್ಪನ್ನಗಳಾಗಿ ಮಾಡ್ಕೊಂಡು. ರಾಗಿ ಇದೆ, ಆಲ್ಮೋಸ್ಟ್ ರಾಗಿ ಇದೆ. ಓಕೆ. ಡಿಮ್ಯಾಂಡ್ ಎಲ್ಲ ಚೆನ್ನಾಗಿದೆ, ರೆಸ್ಪಾನ್ಸ್ ಎಲ್ಲ ಹೇಗಿದೆ? ರೆಸ್ಪಾನ್ಸ್ ಚೆನ್ನಾಗಿದೆ. ಅಂದ್ರೆ ಯೂನಿಕ್ ಅಲ್ವಾ, ಇದೆಲ್ಲ ಮಾಡ್ಕೊಂಡು ತಿನ್ನಕ್ಕೆ ಆಗಲ್ಲ ಈಗಿನ ಬಿಸಿ ಶೆಡ್ಯೂಲ್ ಲೈಫ್ ಅಲ್ಲಿ. ಸಿಟಿಲಿ ಇದೀವಿ ಅಂತಂದ್ರೆ ಆ ಮಕ್ಕಳು ನೋಡ್ಕೊಳ್ಳೋದು ಎಲ್ಲ ಇಂಡಿವಿಜುವಲ್ ನ್ಯೂಕ್ಲಿಯರ್ ಬಿಸಿ ಫ್ಯಾಮಿಲಿಲಿ ಇದೊಂದು ಸ್ವಲ್ಪ ನಿಮ್ದು ಫ್ಯಾಮಿಲಿ ಬಿಸಿ ಆಗಿರಲ್ಲ, ಅವರು ಹೊರಗಡೆ ಕೆಲಸಗಳು ಬಿಸಿ ಆಗಿಬಿಟ್ಟಿರ್ತಾರೆ. ಹಂಗಾಗಿ ಎಲ್ಲ ನ್ಯೂಕ್ಲಿಯರ್ ಫ್ಯಾಮಿಲಿ ಆಗಿರುತ್ತೆ. ನೋಡ್ಕೊ ಈಗ ಅಟ್ಲೀಸ್ಟ್ ಮನೇಲಿ ಒಬ್ರು ಏನಕ್ಕೆ ಪೂರ್ವಜರು ಇರ್ಬೇಕು ಅಂದ್ರೆ ಈ ತರದ್ದು ಹಳೇ ದೇಸಿ ಉಪಹಾರನ ಸಿಗ್ತಾ ಇರುತ್ತೆ. ಹೌದು, ಪರಿಚಯ ಆಗ್ತಿರುತ್ತೆ. ಈಗೆಲ್ಲ ಅವ್ರನ್ನ ಬಿಟ್ಟು ಆಚೆ ಬಂದ್ಮೇಲೆ ಹೆಂಗೆ ಅಂತಂದ್ರೆ ಈಗ ಝೂ ಅಲ್ಲಿ ಹೋಗಿ ಪ್ರಾಣಿಗಳು ನೋಡ್ತೀವಲ್ಲ, ಹಂಗೆ ಒಂಥರ ಊರಿಗೆ ಹೋಗಿ ಹಳ್ಳಿಗೆ ಹೋಗಿ ಅವ್ರು ಮಾಡೋದನ್ನ ಹೋಗಿ ನೋಡೋ ತರ ಹೋಗ್ಬಿಟ್ಟಿದೆ. ಹಂಗಾಗಿ ಇದೊಂದು ಮಾಡಿರೋದಷ್ಟೇ. ಈಗ ಇಲ್ಲಿ ರೈತ ಸಂತೆ ಮಾಡಿರೋದು ನಿಮ್ಗೂ ಉಪಯೋಗ ಆಗಿದೆ, ತುಂಬಾ ಚೆನ್ನಾಗಿ ಉಪಯೋಗ ಆಗಿದೆ. ಆಮೇಲೆ ರೈತರಿಗೆ ಒಂದು ಒಳ್ಳೆ ಪ್ಲಾಟ್ಫಾರ್ಮ್ ಸಿಗಲ್ಲ ಎಲ್ಲ ಕಡೆಗೂ. ಅವ್ರು ಬೆಳೆದಿರೋಂತಹ ಪದಾರ್ಥನ ಅವ್ನು ಎಷ್ಟೇ ಬೆಳೆದು ಏನೇ ಮಾಡಿದ್ರು ಹೊರಗಡೆ ಅವ್ರು ಏನ್ ಮಾಡ್ತಾರೆ, ಅಟ್ಲೀಸ್ಟ್ ಈಗ ಒಂದು FPO ಅಂದ್ರೂ ಕೂಡ ಎಲ್ಲಾ ಕಡೆಗೂ ಕೂಡ ಮಿಡಲ್ ಮ್ಯಾನ್ ಆಗೋಗ್ಬಿಡುತ್ತೆ. ಬಟ್ ಇಲ್ಲಿ ಹೆಂಗೆ ಅಂದ್ರೆ ಇಲ್ಲಿ ನಾವೇ ಪದಾರ್ಥ ಬೆಳೆದಿರ್ತೀವಿ, ನೀವೇ ಬೆಲೆ ಫಿಕ್ಸ್ ಮಾಡ್ತೀರಾ ಇದಕ್ಕೆ? ನಾವೇ ಬೆಲೆ ಫಿಕ್ಸ್ ಮಾಡಿರ್ತೀವಿ. ಅದ್ರಂದ್ರೆ ನಮ್ ಕಾಸ್ಟ್ ಎಷ್ಟಿರುತ್ತೋ, ಕಾಸ್ಟ್ ಆಫ್ ಕಲ್ಟಿವೇಶನ್, ಅದನ್ನ ಸ್ಟೋರ್ ಮಾಡಿದ್ದು, ಅದಕ್ಕೆ ಪ್ಯಾಕೇಜ್ ಮಾಡಿದ್ದು, ಟ್ರಾನ್ಸ್ಪೋರ್ಟ್ ಪ್ರತಿಯೊಂದು ಹಾಕಿರ್ತೀವಿ, ಸ್ಟೋರ್ ಮಾಡೋದು ಎಲ್ಲದಕ್ಕೂ. ಬಟ್ ಏನು ಅಂದ್ರೆ ಈಗ ಮುಟ್ಟಿ ಮಾಡಿ ಬೆಳೆದಿರೋರು ಹೇಳೋದೇ ಬೇರೆ, ಯಾರೋ ತಗೊಂಡ್ಬಂದ್ಬಿಟ್ಟು ಮಧ್ಯವರ್ತಿ ತಂದು ಮಾರದೇ ಬೇರೆ. 20 ರೂಪಾಯಿ ತಂದಿರ್ತಾರೆ, 40 ರೂಪಾಯಿ ಹೇಳ್ತಾನೆ, 60 ರೂಪಾಯಿ ಜಾಸ್ತಿ ಅಂದ್ರೆ ಪಟ್ ಅಂತ 50 ರೂಪಾಯಿಗೆ ಬರ್ತಾನೆ, ಇಲ್ಲ ಕೊನೆ 30 ರೂಪಾಯಿಗೆ ಮಾರ್ತಾನೆ. ಹಂಗೆ ನಮಗೆ ಇದು ಮುಟ್ಟಿ ಮಾಡಿ ಎಲ್ಲ ಮಾಡಿರೋದ್ರಿಂದ ನಮ್ಮ ಹತ್ರ ನೀವು ಕೇಳಿ ಅದು ಎಕ್ಸ್ಪ್ಲನೇಷನ್ ಬೇರೆ ತರ ಇರುತ್ತೆ. ಹೌದು, ನಿಮ್ದೇ ಒಂದು ಬ್ರ್ಯಾಂಡ್ ನ ನೀವು ಸೇಲ್ ಮಾಡ್ತಾ ಇರ್ತೀರಾ. ಓಕೆ, ನಿಮ್ದೇ ಒಂದು ಕೈ ರುಚಿ ಅಷ್ಟೇ. ರೈತ ಅನ್ನೋದೇ ಬ್ರ್ಯಾಂಡ್ ಅಲ್ವಾ? ರೈತ ಅನ್ನೋದೇ ಬ್ರ್ಯಾಂಡ್. ಓಕೆ. ಈಗ ಆಲ್ಮೋಸ್ಟ್ ಎಲ್ಲ ಬರ್ತಾರೆ, ಅಗ್ರಿಕಲ್ಚರ್ ಅನ್ನೋ ಕಲ್ಚರ್ ಎಲ್ಲ ಮರ್ತ್ಬಿಟ್ಟು ಈಗ ಹೆಂಗ್ ಆಗ್ಬಿಟ್ಟಿದೆ ಅಂದ್ರೆ, ಅಗ್ರಿಕಲ್ಚರ್ ಮುಂಚೆ ಎಲ್ಲ ಅದನ್ನೇ ಒಂದು ಕಸಬಾಗಿ ತಗೋತಾ ಇದ್ರು, ಮೈನ್ ಇನ್ಕಮ್ ಸೋರ್ಸ್. ಈಗೆಲ್ಲ ಅಂದ್ರೆ ಏನೋ ಒಂದ್ ಮಾಡ್ಬಿಟ್ಟು ಕೊನೆಗೆ ಅವರಿಗೆ ಬೇಜಾರಾದಾಗ, ಸಿಟಿ ಎಲ್ಲ ಬೇಜಾರಾದಾಗ, ಕೈಯಲ್ಲಿ ಶಕ್ತಿ ಇಲ್ದಲೇ ಇರುವಾಗ ಬಂದು ಭೂಮಿ ನೋಡಕ್ ಬೇಡ, ಶಕ್ತಿ ಇರುವಾಗ್ಲೇ ಬಂದ್ ನೋಡಿದ್ರೆ ಇದು ಗತ್ತೆ ಬೇರೆ ಇರುತ್ತೆ ರೈತರು. ಅದೊಂದ್ ಮಾತ್ರ ಎಲ್ರಿಗೂ ಹೇಳ್ತೀನಿ, ಯುವಕರಿಗೆ ಬನ್ನಿ, ಇರೋದು ತುಂಬಾ ಚೆನ್ನಾಗಿದೆ. ರೈತರಾದ್ರೂ ಈಗ ಎಜುಕೇಟೆಡ್ ಆಗಿ ರೈತ ಆಗೋದೇ ಬೇರೆ. ಈಗ ನಾರ್ಮಲ್ ಆಗಿ ಅವ್ರಿಗೆ ಅಂದ್ರೆ ಎಕ್ಸ್ಪೀರಿಯನ್ಸ್ ರೈತರೇ ಬೇರೆ ತರ ಇರ್ತಾರೆ. ಎಕ್ಸ್ಪೀರಿಯನ್ಸ್ ರೈತರ ಜೊತೆಗೆ ಎಜುಕೇಟೆಡ್ ಎರಡೂ ಕೂಡ ಮಿಕ್ಸ್ ಆದಾಗ ಏನಾಗುತ್ತೆ, ಒಂದು ಒಳ್ಳೆ ವ್ಯಾಲ್ಯೂ ಸಿಗುತ್ತೆ, ಒಳ್ಳೆ ಪ್ಲಾಟ್ಫಾರ್ಮ್ ಸಿಗುತ್ತೆ. ಅದೊಂದು ಎಲ್ಲರೂ ಕೂಡ ಒಂದು ಪ್ರೋತ್ಸಾಹಿಸ್ಬೇಕಾದ್ರೆ. ಓಕೆ ಮೇಡಮ್, ತುಂಬ ಚೆನ್ನಾಗಿ ಹೇಳಿದ್ರಿ, ಎಲ್ಲ ವಿವರ್ಸ್ ಕೊಟ್ಟಿದ್ರಿ ನಿಮ್ಮ ಪ್ರಾಡಕ್ಟ್ ಬಗ್ಗೆ, ರೈತರ ಬಗ್ಗೆ ಎಲ್ಲ ಒಂದು ಒಳ್ಳೆ ಕನ್ಸನ್ನಾಗಿ ಮಾತಾಡಿದ್ರಿ. ತುಂಬ ಖುಷಿ ಆಯಿತು ನಿಮ್ಮ ಜೊತೆ ಮಾತಾಡಿ. ಥ್ಯಾಂಕ್ ಯು.